ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. ಪಂಚಗವ್ಯದ 5 ಇಂಗ್ರೀಡಿಯೆಂಟ್ ಯಾವುದು, ಅದರ ಮಹತ್ವ ಏನು ಅಂತ ತಿಳ್ಕೊಂಡಾಯ್ತು. ಇನ್ಮೇಲೆ ಲೇಖನ ಗೋಶಾಲೆ ಧೂಪದಲ್ಲಿ ಉಪಯೋಗಿಸಲಾಗಿರುವಂತ 111 ಹರ್ಬ್ ಗಳ ಸೀರೀಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಮಂಗಳಕರವಾದ ಆಯುರ್ವೇದ ಹರ್ಬ್ ಅರಿಶಿನ ಕೊಂಬು. ಅರಿಶಿನ ಕೊಂಬು ಕೇವಲ ಅಡಿಗೆ ಮಸಾಲೆ ಪದಾರ್ಥಕ್ಕೆ ಸೀಮಿತ ಅಲ್ಲ. ಸನಾತನ ಧರ್ಮದಲ್ಲಿ ಅರಿಶಿನ ಕೊಂಬು ಒಂದು ಪವಿತ್ರ ಮತ್ತೆ ಮಂಗಳ ದ್ರವ್ಯ, ಸೌಭಾಗ್ಯ ತತ್ವದ ಪ್ರತೀಕ. ದಕ್ಷಿಣ ಭಾರತ ಪರಂಪರೆಯಲ್ಲಿ ಅರಿಶಿನ ಕೊಂಬನ್ನ ಮಂಗಳ ಸೂತ್ರ ತಾಳಿಯಾಗಿ ಕಟ್ತಾರೆ. ಇದರ ಹಿಂದಿನ ಕಾರಣ ಅನೇಕ. ಸ್ಕಂದ ಪುರಾಣ ಮತ್ತೆ ಪದ್ಮ ಪುರಾಣದಲ್ಲಿ ವಿವಾಹಕ್ಕೆ ಅರಿಶಿನ ಕೊಂಬನ್ನ ಧರಿಸಲಾಗುತ್ತೆ. ಅದೊಂದು ಪವಿತ್ರ ಸೂತ್ರ ಅಂತ ಉಲ್ಲೇಖ ಇದೆ. ಹಿಂದಿನ ಕಾಲದಲ್ಲಿ ಮಾಂಗಲ್ಯ ಅಂದ್ರೆ ಅದು ಅರಿಶಿನ ಕೊಂಬು, ಇಂದಿನಂತೆ ಬಂಗಾರದ ಆಭರಣ ಅಲ್ಲ. ಲಲಿತ ಸಹಸ್ರನಾಮದಲ್ಲಿ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಖಂಡರಹ ಅಂತ ವರ್ಣಿಸಿದ್ದಾರೆ. ಇದರ ಅರ್ಥ ಶಿವ ಅಂದ್ರೆ ಕಾಮೇಶ ಕಟ್ಟಿದಂತಹ ಮಂಗಳ ಸೂತ್ರಾದಿ ಶೋಭಿಸುತ್ತಿರುವ ಖಂಡರ ಅಂತ. ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ದೇವಿ ಅರಿಶಿನ ಕೊಂಬನ ಮಾಂಗಲ್ಯವನ್ನಾಗಿ ಧರಿಸಿದ್ರು ಅಂತ ಉಲ್ಲೇಖ ಇದೆ. ಈಗಲೂ ಸಹ ಯಾವುದೇ ದೇವಿ ಕಲಶ ಪ್ರತಿಷ್ಠಾಪನೆ ಮಾಡುವಾಗ ಅರಿಶಿನ ಕೊಂಬನ್ನ ತಾಳಿಯ ಪ್ರತೀಕವಾಗಿ ಕಟ್ಟೋ ಪದ್ಧತಿ ನಮ್ಮಲ್ಲಿದೆ. ಅರಿಶಿನ ಕೊಂಬು ರೋಗನಾಶಕ, ಶುದ್ಧೀಕರ ಮತ್ತೆ ದೈವಿಕ ರಕ್ಷಣೆ ಕೊಡುತ್ತೆ. ಇದೇ ಕಾರಣಕ್ಕೆ ಶುಭಾರಂಭಗಳಲ್ಲಿ ಅರಿಶಿನ ನೀರನ್ನ ಹಾಕಲಾಗುತ್ತೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡೋದಾದ್ರೆ ಅರಿಶಿನ ಗುರುಗ್ರಹಕ್ಕೆ ಸಂಬಂಧಿಸಿರುವಂತ ದ್ರವ್ಯ. ಗುರುಗ್ರಹ ವಿವಾಹ, ಜ್ಞಾನ, ಧರ್ಮ ಮತ್ತೆ ಗೃಹಸ್ಥ ಜೀವನದ ಸ್ಥಿರತೆಯನ್ನ ನಿಯಂತ್ರಿಸುತ್ತೆ. ಗುರುಗ್ರಹ ಅನುಗ್ರಹ ಇಲ್ಲದೆ ಜೀವನದ ಹೇಳಿಗೆ ಸಾಧ್ಯನೇ ಇಲ್ಲ. ಗುರುಬಲ ಹೆಚ್ಚಿಸೋಕೆ ಇದೊಂದು ಅದ್ಭುತ ರೆಮಿಡಿ. ಮತ್ತೆ ಅರಿಶಿನ ನಶಿಸೋದಿಲ್ಲ, ಅದು ದೀರ್ಘಕಾಲವರೆಗೆ ಇರುತ್ತೆ. ಇನ್ನೊಂದು ಪೌರಾಣಿಕ ಕೃತಿಯ ಪ್ರಕಾರ ಪಾರ್ವತಿ ದೇವಿ ದೇಹದಿಂದ ತೆಗೆದಂತ ಅರಿಶಿನ ಲೇಪವನ್ನ ಆಕೃತಿ ಮಾಡಿ ಗಣೇಶನನ್ನ ಸೃಷ್ಟಿಸಿ ಅದಕ್ಕೆ ಜೀವ ಕೊಟ್ರು ಅನ್ನೋ ಉಲ್ಲೇಖವಿದೆ. ಹಾಗೆ ಗೌರಿಯನ್ನು ಸಹ ಅರಿಶಿನದ ರೂಪದಲ್ಲಿ ಪೂಜಿಸಲಾಗುತ್ತೆ. ವ್ರತ ಪೂಜೆಗಳಲ್ಲಿ ಅರಿಶಿನ ಕೊಂಬನ್ನ ಪೂಜಿಸಿ ಪೂಜಾ ಸ್ಥಳದಲ್ಲಿ ಅಥವಾ ಕಬೋರ್ಡ್ ನಲ್ಲಿ ಇಟ್ಟು ಸಂಕಲ್ಪ ಸಿದ್ಧಿಗೆ ಬಳಸ್ತಾರೆ. ಆಯುರ್ವೇದ ದೃಷ್ಟಿಯಿಂದ ಅರಿಶಿನ ತ್ರಿದೋಷ ಸಮನ್ವಯಕ, ಇಮ್ಯುನಿಟಿ ಸ್ಟ್ರಾಂಗ್ ಮಾಡುತ್ತೆ, ರಕ್ತ ಶುದ್ಧಿ ಮತ್ತೆ ದೇಹದ ಸ್ಥಿರತೆಗೆ ಸಹಾಯ ಮಾಡುತ್ತೆ. ಸ್ಕಿನ್ ಆರೋಗ್ಯಕ್ಕೆ ಸಹ ಇದು ತುಂಬಾ ಉಪಯುಕ್ತ. ಸೈಂಟಿಫಿಕ್ ದೃಷ್ಟಿಯಿಂದ ಹೇಳೋದಾದ್ರೆ ಅರಿಶಿನದಲ್ಲಿ ಇರುವಂತಹ ಕ್ಯುರ್ಕ್ಯುಮಿನ್ ಒಂದು ಶಕ್ತಿಶಾಲಿ ಪ್ರಾಕೃತಿಕ ಘಟಕ. ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ. ಕ್ಯುರ್ಕ್ಯುಮಿನ್ ನಲ್ಲಿ ಇರೋ ಆಕ್ಟಿವ್ ಮಾಲಿಕ್ಯೂಲ್ ಮಾಡರ್ನ್ ಮೆಡಿಸಿನ್ ಗಳಲ್ಲಿ ಉಪಯೋಗಿಸ್ತಾರೆ. ಇದರಿಂದ ನೆಗೆಟಿವ್ ಮೈಕ್ರೋಬಿಯಲ್ ಗ್ರೋತ್ ಕಮ್ಮಿ ಆಗುತ್ತೆ. ಅದಕ್ಕೆ ಅರಿಶಿನ ಕೊಂಬಿನ ಬೇಯಿಸಿದ ಧೂಪ ಪೂಜೆ, ಹೋಮ ಮತ್ತೆ ಧ್ಯಾನಕ್ಕೆ ಬಹಳ ಅನುಕೂಲ. ಇದು ಕೇವಲ ಇಂಗ್ರೀಡಿಯೆಂಟ್ ಅಲ್ಲ, ಇದು ಶಕ್ತಿ, ಸೌಭಾಗ್ಯ ಮತ್ತೆ ರಕ್ಷಣೆ ತತ್ವದ ಸಂಗಮ. ನಾಳೆ 2ನೇ ಆಯುರ್ವೇದ ಹರ್ಬ್ ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.